ಇದು ಮಲ್ಲೇಹಳ್ಳಿಯಿಂದ ನಡೀತಾರಂಥ ಕೆಲಸ. ಸುಮಾರು ಕಲ್ಲಹಳ್ಳಿಗೆ ತಗೊಂಡೋಗಿ ಈ ನೀರನ್ನು ತಗೊಂಡೋಗಿ ಬಿಡ್ತಾರೆ. ನಾನು ಸುಮಾರು ಒಂದು 3/4 ಗಂಟೆ ಕಾದು ಇದೊಂದು ಮಾಡಬೇಕು ಅಂತ 3 ವೀಡಿಯೋಗಳನ್ನ ಮಾಡಿದ್ದೆ. ಒಂದ್ಸರಿ ಬಾವಿ ತೆಗಿಬೇಕಾದ್ರೂ ಕೂಡ ಮಾಡಿದ್ದೆ. ಈಗ ಇದಕ್ಕೆ ಬಾವಿಗೆ ಸಿಮೆಂಟ್ ಹಾಕ್ತಾಯಿದ್ದಾರೆ. ಇದು ನೋಡಬೇಕು ಅಂತ ಹೇಳಿ ನನ್ನ ಸ್ನೇಹಿತ ತಡಿಯೋಣ ಅಂತೇಳಿ 3/4 ಗಂಟೆ ನಿಲ್ಸ್ಕೊಂಡು ಈ ಗಾಡಿ ಬಂದ ಮೇಲೆ ಇದನ್ನು ಸ್ಟಾರ್ಟ್ ಮಾಡಿದ್ರು. ಈ ಗಾಡಿ ಈಗ ಸ್ಟಾರ್ಟ್ ಮಾಡಿದ್ರು. ಇದು ಈಗ ಮಾಡ್ತಾಯಿದ್ದಾರೆ. ಸುಮಾರು ಒಂದು 150 ಅಡಿ ಅಗಲ 80 ಅಡಿ ಆಳ ಬಾವಿ ಇದು ಮಾಡಿ ಕಲ್ಲಲ್ಲಿ ಬಾರಿಗೆ ತಗೊಂಡೋಗಿ ಬಿಟ್ಟು ಅಲ್ಲಿಂದ ಒಂದು 80 ಕೆರೆಗೆ ನೀರು ಕೊಡ್ತೀವಿ ಅಂತ ಹೇಳಿ ಮಾಡ್ತಾಯಿದ್ದಾರೆ. ಗೌರ್ಮೆಂಟು ಒಂದು 80 ಕೆರೆ ನೀರು ಕೊಡ್ತೀವಿ ಅಂತ ಹೇಳಿ ಮಾಡ್ತಾಯಿದ್ದಾರೆ. ನೋಡಿ ಈ ಮಿತ್ರ ಸಿಮೆಂಟ್ ಹೋಗ್ತಾ ಇದೆ. ನನಗೆ ಅಷ್ಟೊಂಥರ ಬುದ್ಧಿವಂತ ಏನಲ್ಲ, ಇಷ್ಟೊಂಥರ ಎಲ್ಲ ಮಾಡೋವಂಥರಿಲ್ಲ. ನಾನು ಇವತ್ತು ನೋಡಿದ್ದೆ, ನಾನು ಇದೇ ಮೊದಲನೇ ಬಾರಿ. ನಾನು ಎಲ್ಲೋ ಕೂಡ ಟೌನು ಸುತ್ತಿರೋನಲ್ಲ. ಹಳ್ಳಿಲಿ ಏನೋ ತರಕಾರಿ ಮಾಡ್ಕೊಂಡು ಹಿಂಗೆ ಜೀವನ ಮಾಡ್ಕೊತಾರನು, ಏನೋ ಒಂದು ನೋಡೋಣ ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನೋಡಿ ಇದು ಇಷ್ಟು ದೊಡ್ಡ ಮಿಷಿನ್ ನಾನು ನೋಡಿರಲೇ ಇಲ್ಲ. ಈಗ ನಮ್ಮೂರು ಅಂತ ಬಂದಿದೆ, ಕ್ಷೇತ್ರದಿಂದ ಮಾಡ್ತಾಯಿದೆ. ಸಣ್ಣಹಳ್ಳಿ ಕಲ್ಲಹಳ್ಳಿ ಬಾರಿಯಲ್ಲಿ ಒಂದು ದೊಡ್ಡ ಓವರ್ ಟ್ಯಾಂಕ್ ಮಾಡಿದ್ದಾರೆ. ಆ ಓವರ್ ಟ್ಯಾಂಕಿಗೆ ಈ ನೀರನ್ನು ಹೊಡೆದು ಅಲ್ಲಿಂದ ಒಂದು 25-30 ಕೆರೆ ಅಂತ ಹೇಳ್ತಾಯಿದ್ದಾರೆ. ಅಷ್ಟು ಕೆರೆ ನೀರು ಇಲ್ಲಿಂದ ಓವರ್ ಟ್ಯಾಂಕ್ ಮಾಡಿ ಅಲ್ಲಿಂದ ನೀರು ಕೊಡ್ತೀವಿ ಅಂತ ಹೇಳ್ತಾಯಿದ್ದಾರೆ. ಇದು ನಾನು ಒಂದು 3/4 ಗಂಟೆ ಕಾದಿದ್ದು ಇದೊಂದು ವೀಡಿಯೋ ಮಾಡೋಣ ಅಂತೇಳಿ ನಿಂತ್ಕೊಂಡೆ. ನೋಡಿ ಈಗ ಇದಕ್ಕೆ ಇದು ಮಾಡ್ತಾಯಿದ್ದಾರೆ. ಲೋಡ್ ಆಯಿತು. 2 ಲಾರಿಗಳು ಬಂದು 2 ಲಾರಿ ಬಂದಾಗ ಈ ಸಿಮೆಂಟ್ ಈಗ ಬಿಡ್ತಾಯಿದ್ದಾರೆ. ನೋಡಿ ಸುಮಾರು ಒಂದು 80 ಅಡಿ ಆಳ ಬಾವಿ, 150 ಅಡಿ ಅಗಲ ಬಾವಿ. ನೋಡಿ ಇಲ್ಲಿ ಕೇಂದ್ರದಿಂದ ನಡೀತಾರಂಥ ಕೆಲಸ. ಇನ್ನೂ ಕೆಲಸ ಸ್ಟಾರ್ಟ್ ಮಾಡಿಲ್ಲ, ಈಗ ಮಾಡ್ತಾಯಿದ್ದಾರೆ. ನೋಡಿ ಇಷ್ಟು ದೊಡ್ಡ ಕೆಲಸ ಮಾಡ್ತಾಯಿದ್ದಾರೆ. ನೋಡಿ ಎಲ್ಲ ಕಮೆಂಟ್ ಅದು ಇದು ಅಂತ ಕೇಳ್ತಾರೆ. ನನಗೆ ಏನೂ ಕೇಳಲ್ಲ, ನೋಡಿ ಅಷ್ಟೇ. ಸ್ಟಾರ್ಟ್ ಆಯ್ತು, ಗೊತ್ತಾಯಿಲ್ಲ. ನೋಡಿ ಈಗ ಬತ್ತು ಸಿಮೆಂಟು. 3 ನಿಮಿಷ ಆಗಿದೆ. ಟೈಮ್ ಇರುತ್ತೆ ಇರಲ್ಲ ಗೊತ್ತಿಲ್ಲ. ಇನ್ನೊಂದು ಸರಿ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ.